ನೋಡ್ತಾ ಇದ್ವಿ. ಇದೀಗ ನಕಲಿ ಪೊಲೀಸ್ ಅಂದರೆ ಪೊಲೀಸರ ಯೂನಿಫಾರ್ಮನ್ನು ಹಾಕಿಕೊಂಡು ಕಳ್ಳತನ ಮಾಡಲಾಗಿದೆ. ರಿಯಲ್ ಪೊಲೀಸ್ ಅಂತ ಹೇಳಿ ಬಿಲ್ಡಪ್ ಕೊಟ್ಟು ಕಳ್ಳತನ ಮಾಡಿದ್ದಾನೆ. ಇದೊಂದು ಬೇಕಾಗಿತ್ತು. ಕಳವು ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಹಣ ದೋಚೋದು, ಬೆದರಿಕೆ ಹಾಕಿ ಮನೆಯಲ್ಲಿದ್ದ ಹಣವನ್ನು ಚಿನ್ನವನ್ನು ದೋಚೋದು, ವ್ಯಕ್ತಿಗೆ ಬೆದರಿಸಿ ಡಕಾಯಿತಿ ಮಾಡಿದ್ದಂಥ 4 ಅರೆಸ್ಟ್ ಆಗಿದ್ದಾರೆ. ನಕಲಿ PSI ಸೇರಿ 4 ಅಸಲಿ ಪೊಲೀಸರು ಬಂಧಿಸಿದ್ದಾರೆ. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ 4 ಅರೆಸ್ಟ್ ಮಾಡಲಾಗಿದೆ. ನೋಡ್ತಾ ಇದ್ದೀರಿ, ಸೇಮ್ ಪೊಲೀಸರ ರೀತಿಯಲ್ಲೇ ಕಾಣಿಸ್ತಾ ಇದ್ದಾರೆ. ಅವರ ಮುಖಗಳನ್ನು, ಅವ್ರ ಪೋಸ್ಗಳನ್ನು, ಅವರ ಹೇರ್ ಸ್ಟೈಲ್ ಕಟ್ಟಿಂಗ್ ನೋಡಿದ್ರೆ ಅವರು ನಿಜವಾದ ಪೊಲೀಸರೇನೋ ಅಂತ ಅಂದುಕೊಂಡು ಬಿಡಬೇಕು, ಆ ರೀತಿ ಕಾಣಿಸ್ತಾ ಇದ್ದಾರೆ. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತಿಕ್ 3 ಅರೆಸ್ಟ್ ಆಗಿದ್ದಾರೆ. 4 ಜನರು ಕೂಡ ಅರೆಸ್ಟ್ ಆಗಿದ್ದಾರೆ. ಇವರು ಪೊಲೀಸರ ಡ್ರೆಸ್ಗಳಲ್ಲಿ ಮನೆಗೆ ನುಗ್ತಾ ಇದ್ರು, ಕಳ್ಳತನ ಮಾಡ್ತಾ ಇದ್ರು. ಆನಂತರ ಪೋಸ್ಟ್ ಕೂಡ ಕೊಡ್ತಾ ಇದ್ರು ಹೀಗೆ ಪೊಲೀಸ್ ಡ್ರೆಸ್ಸಲ್ಲಿ. ಇವರು ಮನೆಯಲ್ಲಿ ಸಂಜೆ ಟೈಮಲ್ಲಿ ಒಬ್ಬಟ್ಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ ಅದರಲ್ಲಿ ಒಬ್ಬ PSI ಕಾಕಿ ಯೂನಿಫಾರ್ಮನ್ನು ಹಾಕಿರ್ತಕ್ಕಂಥದ್ದು, ಇನ್ನು 2 ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು ನೀನು ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ತೊಡಗಿದೆಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದೆಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು ಮತ್ತು 87,000 ರೂಪಾಯಿಯನ್ನು ಆನ್ಲೈನ್ ವರ್ಗಾವಣೆ ಮಾಡಿಸ್ಕೊಂಡು ಮನೆಯನ್ನೆಲ್ಲ ಸರ್ಚ್ ಮಾಡಿ ವಿಡಿಯೋ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಟ್ಟು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್, ಒಂದು 2 ವೀಲರು, ಒಂದು ಕಾರು ಹಾಗೂ 45,000 ನಗದು ಹಣವನ್ನು ವಶಕ್ಕೆ ಪಡೆದಿದೆ. ಯಾರು ಸರ್? ಮೂಲತಃ ಏನು ನಮ್ಮ A1 ಆರೋಪಿ ಇದ್ದಾನೆ, ಈತ ಬಳ್ಳಾರಿ ಮೂಲದ ಶಿವಗುಪ್ತವನು. ಈತ PSI ಆಗಬೇಕು ಅಂತ ಹೇಳ್ಬಿಟ್ಟು 2021-22ರಲ್ಲಿ ಒಂದು PSI ಎಕ್ಸಾಮ್ ಕೂಡ ಬರೆದಿರ್ತಾನೆ. ಆದರೆ ಸಕ್ಸಸ್ ಆಗಿರಲ್ಲ. ತದನಂತರ ದಿನಗಳಲ್ಲಿ ಒಂದು ಬೆಂಗಳೂರು